ಅಗ್ನಿ ಪರೀಕ್ಷೆ ನೋಡಿದವ್ರಿಗೆ ಗೊತ್ತಾಗುತ್ತೆ. ಸೊ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಗಳು ಈಗ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಇಷ್ಟು ಜನರ ಪೈಕಿ ಯಾರು ಬಚಾವ್ ಆಗ್ತಾರೆ, ಸೊ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಅದು ಜನರ ಕೈಗೆ ಬಿಟ್ಟಿರುವಂತದ್ದು. ಅವರು ವೋಟ್ ಗಳನ್ನ ಮಾಡಬಹುದು, ಒಂದು ವೋಟ್ ಗಳನ್ನ ಮಾಡುವಂತ ಅವಕಾಶ ಇರುತ್ತೆ. ಸೊ ನಾಳೆ ತನಕ ಟೈಮ್ ಸಹ ಇರುತ್ತೆ. ನೋಡೋಣ ಏನಾಗ್ಬೋದು ಅಂತ. ಬಹಳಷ್ಟು ಕುತೂಹಲ ಎಲ್ರಿಗೂ ಕೂಡ ಇದೆ. ಬಿಗ್ ಬಾಸ್ ಮನೆ ಒಳಗಡೆ ಕಿಚ್ಚ ಸುದೀಪ್ ಅವರ ಮುಂದೆ ನಿಂತ್ಕೊಳ್ಳುವಂತ ಕಾಮನ್ ಮ್ಯಾನ್ ಯಾರು ಅಂತ. ಚಂದನ್ ಶೆಟ್ಟಿ ಅವರು, ಸಂಗೀತ ಅವರು, ಶ್ರುತಿ ಅವರು, ವಿನಯ್ ಅವರು ಕೂಡ ಚೆನ್ನಾಗಿ ಜೂರಿಯಾಗಿ ಜಡ್ಜ್ ಆಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ತೋರ್ಸಕ್ಕೆ ಅವರಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಟೀಮ್ ಅವರು ಬಹಳ ಚೆನ್ನಾಗಿ ಒಂದು ಕುತೂಹಲ ಭರಿತವಾಗಿದೆ ಈ ಒಂದು ಅಗ್ನಿ ಪರೀಕ್ಷೆ ರೌಂಡ್. ಬೇರೆ ಬೇರೆ ಭಾಷೆಯಲ್ಲೂ ಸಹ ಅಗ್ನಿ ಪರೀಕ್ಷೆ ಎಪಿಸೋಡ್ಸ್ ಗಳು ಬರ್ತದೆ, ಕನ್ನಡದಲ್ಲೂ ಸಹ ಚೆನ್ನಾಗಿ ಬರ್ತದೆ, ಟ್ರೆಂಡಿಂಗ್ ನಲ್ಲಿದೆ. ನಿಮ್ಮ ವೋಟ್ ಯಾರಿಗೆ? ನೀವು ಯಾರನ್ನ ಸೇವ್ ಮಾಡ್ತೀರಾ? ಯಾವ ಒಂದು ಸ್ಪರ್ಧೆ ಬಿಗ್ ಬಾಸ್ ನ ಸೀಸನ್ 13 ಮನೆ ಒಳಗಡೆ, ದೊಡ್ಡ ಮನೆ ಒಳಗಡೆ ಹೋಗ್ಬೇಕು? ತಪ್ಪದೆ ಕಮೆಂಟ್ ಮಾಡಿ. ತುಂಬಾ ನಿರಂಜನ್ ದೇಶಪಾಂಡೆ ಅವರು ಚೆನ್ನಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ಒಂದು ಕೆಪಬಲ್ ಕಂಟೆಸ್ಟೆಂಟ್ಸ್ ಗಳು ಇದ್ದಾರೆ. ಎಲ್ರಿಗೂ ಕೂಡ ಒಂದು ಕುತೂಹಲ, ಇಷ್ಟು ಜನರ ಪೈಕಿ ಯಾರು ಒಳಗಡೆ ಹೋಗ್ಬೋದು? ಸುಮಾರು ಒಂದು 18 ಜನ ಏನೋ ಈಗ ಸದ್ಯಕ್ಕೆ ಇರುವಂತದ್ದು ನಾಮಿನೇಟ್ ಎಲ್ಲರೂ ಕೂಡ ಆಗಿದ್ದಾರೆ. ಸೊ ಇಷ್ಟು ಪೈಕಿ ನೋಡ್ಬೇಕು. ಮತ್ತೆ ಒಬ್ರು ಸೀನಿಯರ್ ಇದ್ದಾರೆ ಇದರಲ್ಲಿ, ರತ್ನಮ್ಮ ಅಂತ, ಬಂಗಾರಪೇಟೆ ಅವರು. ಸೊ ಅವರು ಕೂಡ ಒಳಗಡೆ ಹೋದ್ರೆ ಸಖತ್ತಾಗಿ ಟಕ್ಕರ್ ಕೊಡುವಂತ ಸಾಧ್ಯತೆ ಇದೆ. ಜೊತೆಗೆ ಕಿರಣ್ ಶಾಸ್ತ್ರಿ ಅಂತ, ಸೊ ಇವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ. ಮತ್ತೆ ಚರಣ್ ಅವರು, ಅನನ್ಯ ಅವರು, ಕುಮಾರಿ ಅವರು, ಮತ್ತೆ ತುಂಬಾ ಇದೇ ತರ ಅನೇಕ ಕಂಟೆಸ್ಟೆಂಟ್ಸ್ ಗಳು ಇದ್ದಾರೆ. ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಒಂದು ಕುತೂಹಲ ಅಂತೂ ಖಂಡಿತ ಇದೆ ಎಲ್ರಿಗೂ, ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಾರೆ. ಒಟ್ಟು ಇಷ್ಟು ಜನರ ಪೈಕಿ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕೆ ಆಗೋದೇ 4 ರಿಂದ 5 ಜನ. ಸೊ ಇನ್ನು ಮಿಕ್ಕದವರೆಲ್ಲ ಔಟ್ ಆಗ್ತಾರೆ, ಬಟ್ ರೌಂಡ್ ವೈಸ್ ಔಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಇನ್ನೊಬ್ರು ಟಫ್ ಕಂಟೆಂಡರ್ ಅಂದ್ರೆ ಅದುವೇ ಏನು KSRTC ಮೆಕ್ಯಾನಿಕ್ ಆಗಿರುವಂತ ಪೂರ್ಣಿಮಾ ಕ್ಯಾಪ್ಟನ್ ಆಗಿದಾರಲ್ಲ, ಇವರು ಕೂಡ ಒಂದು ಸ್ಟ್ರಾಂಗ್ ಇದ್ದಾರೆ. ಬಿಗ್ ಬಾಸ್ ಮನೆಯೊಳಗಡೆ ಹೋದ್ರೆ ಇವರ ಒಂದು ಆಟವನ್ನು ಸಹ ಜನರು ನೋಡ್ಬೋದು, ಒಂದು ಗುರುತಿಸೋಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲರ ಒಂದು ನಂಬಿಕೆಯೂ ಸಹ ಇದೆ. ನೀವು ಕೂಡ ವೋಟ್ ಮಾಡ್ತಾರೆ, ಯಾರಿಗೆ ವೋಟ್ ಮಾಡ್ತಾರೆ ಕಮೆಂಟ್ ಮಾಡಿ.